ಒಂದು ಮಾತನ್ನು ಕೂಡ ಹಿರಿಯರು ಹೇಳ್ಕೊಂಡು ಬರ್ತಾರೆ. ಸಮುದ್ರ ಎಂದಿಗೂ ಕೂಡ ನೀರಿಗಾಗಿ ಕಾಯುವುದಿಲ್ಲ, ತಾನಾಗಿಯೇ ಅಲ್ಲಿಗೆ ಹರಿದು ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಬಹುಮುಖ್ಯವಾಗಿ ನಾವು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ಸಹಜವಾಗಿಯೇ ಯಶಸ್ಸು ಮತ್ತು ಕೀರ್ತಿಗಳು ಹಾಗೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಶಸ್ಸು ಮತ್ತು ಕೀರ್ತಿಗಳನ್ನು ನಾವು ಒಮ್ಮೆ ಅದಕ್ಕೆ ಬೇಕಾದಂತಹ ಅಡಿಪಾಯವನ್ನು ಅಥವಾ ಪ್ರಯತ್ನವನ್ನು ಅಥವಾ ಯೋಗ್ಯತೆಯನ್ನು ಹಾಕಿಕೊಂಡು ಬಂದ್ರೆ ಅದು ಎಂದಿಗೂ ಕೂಡ ಏನ್ ಮಾಡುತ್ತೆ, ನಮ್ಮ ಘನತೆ ಮತ್ತು ಕೀರ್ತಿಯನ್ನು ಹಾಗೆ ಮುಂದುವರೆಸಿಕೊಂಡು ಬರುತ್ತೆ ಎನ್ನುವಂತಹ ಮಾತನ್ನು ಕೆಲವು ಅನುಭವ ಇರುವಂತಹ ಮೇಧಾವಿಗಳಿರ್ಬೋದು, ಬುದ್ಧಿಜೀವಿಗಳು ಈ ಮಾತನ್ನು ಹೇಳಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಯಶಸ್ಸನ್ನು ಸಾಧಿಸುವುದಕ್ಕೋಸ್ಕರವಾಗಿ ಹಾಗೆ ಕೀರ್ತಿಗಳನ್ನು ಸಂಪಾದಿಸುವುದಕ್ಕೋಸ್ಕರವಾಗಿ ಅದಕ್ಕೆ ಬೇಕಾಗುವಂತಹ ಒಂದು ಪ್ರಯತ್ನ, ಅದಕ್ಕೆ ಏನೇನು ಬೇಕೋ ಅಂತಹ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಆ ಒಂದು ಜೀವನ ನಮಗೆ ಏನ್ ಮಾಡುತ್ತೆ, ಉತ್ತಮವಾದಂತಹ ಯೋಗ್ಯತೆಯನ್ನು ಅಥವಾ ಕೀರ್ತಿ ಗೌರವಗಳನ್ನು ನಮಗೆ ಸಾಧಿಸಿಕೊಳ್ಳಲು ಸಾಧ್ಯವಾಗುತ್ತೆ ಎನ್ನುವಂತಹ ಒಂದು ಅಂಶವನ್ನು ನಾವಿಲ್ಲಿ ಗ್ರಹಿಸಬೇಕಾಗುತ್ತೆ. ಹಾಗಾದ್ರೆ ಆ ನಿಟ್ಟಿನಲ್ಲಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತಹ ಅಂಶ ಏನಪ್ಪಾ ಅಂದ್ರೆ, ಭಾರತದಲ್ಲಿ ಅದರಲ್ಲೂ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳೋದಾದ್ರೆ ಅನೇಕ ರಾಜರುಗಳು ಆಳ್ವಿಕೆಗೆ ಬಂದಿದ್ದಾರೆ. ಅದರಲ್ಲಿ ನಾವು ಕೆಲವು ರಾಜರುಗಳನ್ನು ಮಾತ್ರವೇ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಎಲ್ಲಾ ಆಳ್ವಿಕೆ ಮಾಡಿದಂತಹ ಎಲ್ಲಾ ರಾಜರುಗಳನ್ನು ನಾವು ಅಧ್ಯಯನ ಮಾಡೋದಿಲ್ಲ. ಏನ್ ಮಾಡ್ತೀವಿ, ಅದರಲ್ಲಿ ಕೆಲವು ರಾಜರುಗಳನ್ನು ಮಾತ್ರವೇ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅವರು ಗಳಿಸಿದಂತಹ ಆ ಒಂದು ಕೀರ್ತಿ ಇರ್ಬೋದು, ಗೌರವ ಅಂತೇಳಿ ನಾವು ಕರಿತೀವಿ. ಹಾಗೆ ಅವರು ಸಾಧಿಸಿಕೊಂಡು ಬಂದಂತಹ ಯಶಸ್ಸು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಆ ಒಂದು ಯೋಗ್ಯತೆಯನ್ನು ಅವರು ಪಡೆದುಕೊಂಡಿದ್ದಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಆ ನಿಟ್ಟಿನಲ್ಲಿ ಬರುವಂತಹ ಒಂದು ರಾಜ ಮನೆತನವೇ ಯಾವುದೋ ಕುಶಾನರ ರಾಜ ಮನೆತನ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಕುಶಾನ ರಾಜ ಮನೆತನ ಭಾರತದಲ್ಲಿ ಮೌರ್ಯರ ಪತನಾನಂತರದಲ್ಲಿ ಅಧಿಕಾರಕ್ಕೆ ಬಂದಂತಹ ಒಂದು ರಾಜ ಮನೆತನ ಅಂತೇಳಿ ನಾವು ಗುರುತಿಸಲ್ಪಡುತ್ತೆ. ಹಾಗೆ ಮೌರ್ಯರ ಪತನಾನಂತರದಲ್ಲಿ ಉತ್ತರ ಭಾರತದಲ್ಲಿ ಮತ್ತೊಮ್ಮೆ ಕುಶಾನರು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಅಥವಾ ಕಟ್ಟಿದಂತಹ ಕೀರ್ತಿ ಈ ಒಂದು ಕುಶಾನ ರಾಜ ಮನೆತನಕ್ಕೆ ಸೇರುತ್ತೆ ಅಂತೇಳಿ ನಾವು ಕರಿತೀವಿ. ಅಷ್ಟೇ ಅಲ್ಲದೆ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂತಹ ಕೀರ್ತಿಯ ಜೊತೆಗೆ ಅವ್ರು ಏನ್ ಮಾಡ್ತಾರೆ, ಮೌರ್ಯರ ಪತನಾನಂತರದಲ್ಲಿ ಮತ್ತೊಮ್ಮೆ ಭಾರತಕ್ಕೆ ಏನ್ ಹೇಳ್ಕೊಂಡು ಬರ್ತಾರೆ, ರಾಜಕೀಯ ಐಕ್ಯತೆ ಅಂತೇಳಿ ನಾವು ಕರೀತೀವಿ. ಈ ರಾಜಕೀಯ ಐಕ್ಯತೆಯನ್ನು ನೀಡುವುದರ ಮೂಲಕವಾಗಿ ಮತ್ತೊಮ್ಮೆ ಭಾರತಕ್ಕೆ ಆರ್ಥಿಕ ಸ್ಥಿರತೆ ಅಂತೇಳಿ ನಾವು ಕರೀತೀವಿ. ಈ ಎರಡೂ ಅಂಶಗಳನ್ನು ಭಾರತಕ್ಕೆ ನೀಡಿದಂತಹ ಮತ್ತೊಂದು ರಾಜ ಮನೆತನವೇ ಯಾವುದೋ ಕುಶಾನ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಯಾಕೆ ಆರ್ಥಿಕವಾದಂತಹ ಭದ್ರತೆ ಲಭ್ಯವಾಗುತ್ತಪ್ಪ ಅಂದ್ರೆ, ಕುಶಾನರ ಆಳ್ವಿಕೆಯ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯ ಅಂತೇಳಿ ಕರೀತೀವಿ. ಈ ಒಂದು ಸಾಮ್ರಾಜ್ಯದೊಂದಿಗೆ ಶ್ರೀಮಂತ ವ್ಯಾಪಾರವನ್ನು ಯಾರು ಮಾಡ್ಕೊಂಡು ಬರ್ತಾರೆ, ಕುಶಾನರು ನಡೆಸಿಕೊಂಡು ಬರ್ತಾರ. ಆ ಕಾರಣದಿಂದಾಗಿ ಅಪಾರ ಪ್ರಮಾಣವಾದಂತಹ ಚಿನ್ನ ಭಾರತಕ್ಕೆ ಹರಿದು ಬರುತ್ತೆ. ಆ ಕಾರಣದಿಂದಾಗಿ ಮತ್ತೊಮ್ಮೆ ಏನಾಗುತ್ತೆ, ಭಾರತ ಆರ್ಥಿಕವಾಗಿ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂತಹ ಒಂದು ರಾಜಮನೆತನ ಮೂಲತಃವಾಗಿ ಭಾರತೀಯರೇ ಅಥವಾ ವಿದೇಶದಿಂದ ಬಂದಂತಹ ವ್ಯಕ್ತಿಗಳೇ? ಹಾಗಾದ್ರೆ ಎಲ್ಲಿಂದ ಬಂದಂತಹ ವ್ಯಕ್ತಿಗಳು ಭಾರತದಲ್ಲಿ ಈ ಒಂದು ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾರೆ? ಹಾಗಾದ್ರೆ ಕುಶಾನರ ಮೂಲ ಯಾವುದು? ಇಲ್ಲಿ ಮೂಲ ಅಂದ ತಕ್ಷಣವೇ ಕುಶಾನರು ಯೂಚಿ ಎಂಬ ಬುಡಕಟ್ಟು ಅಂತೇಳಿ ನಾವು ಕರೀತೀವಿ. ಯಾವ ಬುಡಕಟ್ಟಿಗೆ ಸೇರಿದವರು? ಯೂಚಿ ಎಂಬ ಬುಡಕಟ್ಟಿಗೆ ಸೇರಿದ ಒಂದು ಅಲೆಮಾರಿ ಜನಾಂಗವೇ ಯಾರೋ ಇಲ್ಲಿ ಕುಶಾನ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಹಾಗಾಗಿ ಈ ರಾಜ ಮನೆತನ ಮೂಲತಃವಾಗಿ ಎಲ್ಲಿ ವಾಸವಾಗಿತ್ತಪ್ಪ ಅಂದ್ರೆ ಚೀನಾ ದೇಶದಲ್ಲಿ
ವಾಸವಾಗಿದ್ದಂತಹ ಒಂದು ಅಲೆಮಾರಿ ಬುಡಕಟ್ಟು ಜನಾಂಗವಾಗಿರುತ್ತೆ. ಹಾಗಾದ್ರೆ ಅಲ್ಲಿ ವಾಸವಾಗಿದ್ದಂತಹ ಈ ಅಲೆಮಾರಿ ಜನಾಂಗ ಯಾಕೆ ಚೀನಾದಿಂದ ಹೊರ ತಳ್ಳಲ್ಪಡ್ತಾರೆ? ಹಾಗಾದ್ರೆ ಯಾಕೆ ಹೊರ ತಳ್ಳಲ್ಪಟ್ರು? ಇಲ್ಲಿ ಚೀನಾ ಅಂದ ತಕ್ಷಣವೇ ಚೀನಾದಲ್ಲಿ ಕೇವಲ ಯುಚಿ ಎನ್ನುವಂತಹ ಬುಡಕಟ್ಟಿನ ಜೊತೆಗೆ ಇನ್ನೂ ಅನೇಕ ಬುಡಕಟ್ಟುಗಳು ವಾಸವಾಗಿದ್ದಾವೆ. ಅದರಲ್ಲಿ ಪ್ರಬಲವಾದಂತಹ ಒಂದು ಬುಡಕಟ್ಟು ಅಂತ ಹೇಳಿ ನಾವು ಕರಿತೀವಿ. ಆ ಒಂದು ಬುಡಕಟ್ಟನ್ನೇ ನಾವೇನಂತ ಕರಿತೀವಿ? ಹೂಣರು ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಹೂಣರಂತಹ ಪ್ರಬಲವಾದಂತಹ ಬುಡಕಟ್ಟು ಏನ್ ಮಾಡುತ್ತೆ? ಈ ಯುಚಿ ಬುಡಕಟ್ಟಿನ ಮೇಲೆ ಆಕ್ರಮಣವನ್ನು ಮಾಡುವುದರ ಮೂಲಕವಾಗಿ, ದಾಳಿಯನ್ನು ಮಾಡುವುದರ ಮೂಲಕವಾಗಿ, ಇಂತಹ ದಾಳಿಯನ್ನು ಎದುರಿಸುವಲ್ಲಿ ಯಾವಾಗ ಯುಚಿ ಜನಾಂಗ ವಿಫಲವಾಗುತ್ತೋ ಆವಾಗ ಈ ಯುಚಿ ಜನಾಂಗ ಎಲ್ಲಿಂದ ಹೊರತಳ್ಳಲ್ಪಡ್ತಾರ? ಚೀನಾದಿಂದ ಹೊರತಳ್ಳಲ್ಪಡ್ತಾರೆ. ಹೀಗೆ ಚೀನಾದಿಂದ ಹೊರತಳ್ಳಲ್ಪಟ್ಟಂತಹ ಈ ಜನಾಂಗ ಚೀನಾವನ್ನು ತೊರೆಯುವುದರ ಮೂಲಕವಾಗಿ ಎಲ್ಲಿಗೆ ಬಂದು ವಾಸಿಸುತ್ತೆ? ಇಲ್ಲಿ ಟಿಬೆಟ್ ಅಂತ ಹೇಳಿ ನಾವು ಕರಿತೀವಿ. ಈ ಟಿಬೆಟ್ಗೆ ಬಂದು ಏನ್ ಮಾಡ್ತಾರೆ? ವಾಸಿಸಲು ಪ್ರಾರಂಭಿಸಿಕೊಂಡು ಬಂದ್ರು ಅಂತ ಹೇಳಿ ಅಂದ್ರೆ ಅಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತೆ ಆ ಒಂದು ಜನಾಂಗ ಅಂತ ಹೇಳಿ. ಅನಂತರದಲ್ಲಿ ಟಿಬೆಟ್ನಲ್ಲಿ ತಮ್ಮ ವಾಸವನ್ನು ಕಂಡುಕೊಂಡ ನಂತರದಲ್ಲಿ ಯುಚಿ ಜನಾಂಗ ಏನ್ ಮಾಡುತ್ತೆ? ಟಿಬೆಟ್ನಿಂದ ಕೆಲವು ಒಂದೊಂದೇ ಭೂಭಾಗಗಳನ್ನು ಆಕ್ರಮಿಸುವುದರ ಮೂಲಕವಾಗಿ ತಮ್ಮ ಪ್ರದೇಶವನ್ನು ವಿಸ್ತರಿಸುವುದರ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಂಡು ಬಂದ್ರು ಅಂತ ಹೇಳಬೇಕಾಗಿದೆ. ಹಾಗಾಗಿ ಟಿಬೆಟ್ನಿಂದ ನೇರವಾಗಿ ಬ್ಯಾಕ್ಟ್ರಿಯಾ ಅಂತ ಹೇಳಿ ನಾವು ಕರೀತೀವಿ. ಯಾವ ಪ್ರದೇಶವನ್ನು ಆಕ್ರಮಣ ಮಾಡ್ತಾರೆ? ಅಲ್ಲಿ ಬರುವಂತಹ ಬ್ಯಾಕ್ಟ್ರಿಯಾ ಎನ್ನುವಂತಹ ಪ್ರದೇಶವನ್ನು ಆಕ್ರಮಿಸಿಕೊಂಡು ಬರುವುದರ ಮೂಲಕವಾಗಿ ಯಾವಾಗ ಈ ಪ್ರದೇಶವನ್ನು ಆಕ್ರಮಿಸ್ತಾರೋ ಆವಾಗ ಈ ಪ್ರದೇಶದಿಂದ ನೇರವಾಗಿ ಕಾಬೂಲ್ ಕಣಿವೆಗೆ ಜಾರುವುದರ ಮೂಲಕವಾಗಿ ಕಾಬೂಲ್ ಕಣಿವೆಯನ್ನು ಕೂಡ ಆಶ್ರಯಿಸಿಕೊಂಡು ಬದುಕುವುದರ ಮೂಲಕವಾಗಿ ಕಾಬೂಲಿನಿಂದ ನೇರವಾಗಿ ಏನ್ ಮಾಡ್ತಾರೆ? ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ಒಂದು ಪ್ರದೇಶವಾದಂತಹ ಯಾವುದಪ್ಪ ಅಂದ್ರೆ ಇಲ್ಲಿ ಗಾಂಧಾರ ಅಂತ ಹೇಳಿ ನಾವು ಕರೀತೀವಿ. ಈ ಗಾಂಧಾರ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದರ ಮೂಲಕವಾಗಿ ಈ ಯುಚಿ ಎಂಬ ಬುಡಕಟ್ಟು ದಿನದಿಂದ ದಿನಕ್ಕೆ ಏನಾಗ್ತಾ ಬರುತ್ತೆ? ತಮ್ಮ ಪ್ರಾಬಲ್ಯವನ್ನು ಸಾಧಿಸಿಕೊಂಡು ಬಂದ್ರು ವಾಯುವ್ಯ ಭಾರತದ ಭಾಗಗಳಲ್ಲಿ ಅಂತ ಹೇಳಿ. ಹೀಗಿರುವಾಗ ಗಾಂಧಾರವು ಕೂಡ ಅವರ ವಶವಾಗುತ್ತೆ, ಕಾಬೂಲ್ ಕಣಿವೆಯು ಕೂಡ ಅವರ ಒಂದು ವಶವಾಗುತ್ತೆ, ಬ್ಯಾಕ್ಟ್ರಿಯಾ ಎನ್ನುವಂತಹ ಪ್ರದೇಶವು ಕೂಡ ಅವರ ವಶವಾಗಿಕೊಂಡು ಬರುತ್ತೆ. ಹೀಗಿರುವಾಗ ಸಾಶ 40ರ ಸುಮಾರಿಗೆ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಈ ಹೊತ್ತಿಗೆ ಅಂದ್ರೆ ಈ ಒಂದು ಸಮಯಕ್ಕೆ ಸರಿಯಾಗಿ ಈ ಒಂದು ಕುಶಾನರು ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತದ ವಾಯುವ್ಯ ಭಾಗದಲ್ಲಿ ಇದ್ದಂತಹ ಅನೇಕ ವಿದೇಶಿ ರಾಜಮನೆತನಗಳಾದಂತಹ ಅದರಲ್ಲಿ ಬರುವಂತಹ ಶಕ ಅಂತ ಹೇಳಿ ಕರಿತೀವಿ, ಗ್ರೀಕರು ಅಂತ ಹೇಳಿ ನಾವು ಕರಿತೀವಿ, ಮತ್ತು ಇನ್ನಿತರ ವ್ಯಕ್ತಿಗಳನ್ನು ಅಥವಾ ರಾಜಮನೆತನಗಳನ್ನು ಏನ್ ಮಾಡ್ತಾರೆ? ಅಲ್ಲಿಂದ ಹೊರ ಹಾಕುವುದರ ಮೂಲಕವಾಗಿ, ಅಲ್ಲಿಂದ ಸ್ಥಳಾಂತರಿಸುವುದರ ಮೂಲಕವಾಗಿ ಸಾಶ 40ರ ಸುಮಾರಿಗೆ ಸಿಂಧು ಮತ್ತು ಗಂಗಾ ನದಿ ಅಂತ ಹೇಳಿ ನಾವು ಕರಿತೀವಿ. ಈ ಗಂಗಾ ನದಿಯ ಬಯಲಿನ ಪ್ರದೇಶದವರೆಗೆ ಏನ್ ಮಾಡ್ತಾರೆ? ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡು ಬಂದಂತಹ ಒಂದು ರಾಜ ಮನೆತನವೇ ಯಾವ ಮನೆತನ? ಕುಶಾನ ರಾಜ ಮನೆತನ ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಈ ಒಂದು ರಾಜ ಮನೆತನ ಭಾರತದಲ್ಲಿ ಆಳ್ವಿಕೆಗೆ ಬರುವುದರ ಮೂಲಕವಾಗಿ ಕೇವಲ ರಾಜಕೀಯ ದೃಷ್ಟಿಯಿಂದ ಮಾತ್ರವೇ ಮಹತ್ವವನ್ನು ಪಡೆದುಕೊಳ್ಳದೆ, ಅಂದ್ರೆ ರಾಜಕೀಯ ಐಕ್ಯತೆಯ ಶಕೆಯಾಗಿರದೆ ಭಾರತೀಯ ಸಾಂಸ್ಕೃತಿಕ ಬೆಳವಣಿಗೆಯ ಇತಿಹಾಸದಲ್ಲಿ ಒಂದು ಹೊಸ ಯುಗವನ್ನೇ ಪ್ರಾರಂಭಿಸಿಕೊಂಡು ಬಂದಂತಹ ಒಂದು ಕಾಲ ಕುಶಾನರ ಆಡಳಿತದ ಕಾಲ ಅಂತ ಹೇಳಿ ನಾವು ಕರಿತೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ಗಮನಿಸಬೇಕಾಗುತ್ತೆ, ಇಲ್ಲಿ ಎರಡು ಸಂಸ್ಕೃತಿಗಳ ಸಮ್ಮಿಶ್ರಣವು ಆದಂತಹ ಕಾಲ ಅಂತ ಹೇಳಿ ನಾವು ಕರಿತೀವಿ. ಅದರಲ್ಲೂ ವಿಶೇಷವಾಗಿ ಗ್ರೀಕರು ಭಾರತದ ವಾಯುವ್ಯ ಭಾಗದಲ್ಲಿ ವಾಸವಾಗಿರ್ತಾರೆ. ಅಂತಹ ಪ್ರದೇಶವನ್ನು ಯಾರು ವಶಪಡಿಸಿಕೊಳ್ತಾರ? ಕುಶಾನರು ವಶಪಡಿಸಿಕೊಳ್ತಾರ. ಕುಶಾನರು ವಶಪಡಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾರ? ಅಲ್ಲಿ ಸಾಂಸ್ಕೃತಿಕವಾಗಿ ಅಂತ ಹೇಳಿ ನಾವು ಕರಿತೀವಿ ಗ್ರೀಕರು ಮತ್ತು ಭಾರತೀಯ ಕಲಾ ಪರಂಪರೆ, ಅಂದ್ರೆ ಗ್ರೀಕರ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿ ಎರಡೂ ಕೂಡ ಸಮ್ಮಿಶ್ರಣಗೊಳ್ಳುವುದರ ಮೂಲಕವಾಗಿ ಒಂದು ಹೊಸದಾದಂತಹ ಒಂದು ಕಲೆ ಇಲ್ಲಿ ಬೆಳೆದುಕೊಂಡು ಬಂತು ಅಂತ ಹೇಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕವಾಗಿ ಹೊಸ ಯುಗಕ್ಕೆ ಕುಶಾನರು ಭಾರತದಲ್ಲಿ
ಅವಕಾಶವನ್ನು ಕಲ್ಪಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಒಂದು ಹಿನ್ನೆಲೆಯನ್ನು ಒಳಗೊಂಡಂತಹ ಭಾರತದ ಮತ್ತೊಂದು ಪ್ರಮುಖ ರಾಜಮನೆತನವೇ ಯಾವುದು? ಕುಶಾನ ರಾಜಮನೆತನ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ರಾಜಮನೆತನದ ಒಂದು ರಾಜಕೀಯ ಇತಿಹಾಸ ಯಾರಿಂದ ಪ್ರಾರಂಭವಾಗುತ್ತೆ? ಯಾರು ಈ ಒಂದು ಮನೆತನದ ರಾಜಕೀಯ ಇತಿಹಾಸ ನಮಗೆ ಎಲ್ಲಿಂದ ಲಭ್ಯವಾಗ್ತಾ ಬರುತ್ತೆ? ಹಾಗಾದ್ರೆ ರಾಜಕೀಯವಾಗಿ ನಾವು ನೋಡೋದಾದ್ರೆ ಯಾರು ಈ ಮನೆತನದ ಮೊದಲ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನ? ಯಾರು ಬರ್ತಾರೆ? ಇಲ್ಲಿ ಕುಶಾನರ ಮೊದಲ ರಾಜನಾಗಿ ಮೊದಲನೇ ಕ್ಯಾಡ್ಫೈಸಸ್ ಅಂತೇಳಿ ನಾವು ಕರೀತೀವಿ. ಯಾರು ಮೊದಲನೇ ರಾಜನಾಗಿ ಅಧಿಕಾರಕ್ಕೆ ಬರ್ತಾನೆ? ಮೊದಲನೇ ಕ್ಯಾಡ್ಫೈಸಸ್ ಅಥವಾ ಕುಶಲ್ ಕ್ಯಾಡ್ಫೈಸಸ್ ಅಂತೇಳಿ ಕರೀತೀವಿ. ಹಾಗಾದ್ರೆ ಇವನು ಕುಶಾನರ ಮೊದಲ ರಾಜನಾಗಿ ಅಧಿಕಾರವನ್ನು ನಡೆಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಮೊದಲನೇ ಕ್ಯಾಡ್ಫೈಸಸ್ ಅಥವಾ ಕುಶಲ್ ಕ್ಯಾಡ್ಫೈಸಸ್ ನ ತರುವಾಯದಲ್ಲಿ ಇವನ ಉತ್ತರಾಧಿಕಾರಿಯಾಗಿ ಮತ್ತೊಬ್ಬ ವ್ಯಕ್ತಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಆತನನ್ನೇ ಇಲ್ಲಿ ಎರಡನೇ ಕ್ಯಾಡ್ಫೈಸಸ್ ಅಂತೇಳಿ ಕರೀತೀವಿ. ಏನಂತ ಕರೀತೀವಿ? ಎರಡನೇ ಕ್ಯಾಡ್ಫೈಸಸ್ ಎನ್ನುವಂತಹ ವ್ಯಕ್ತಿ ಮೊದಲನೇ ಕುಶಲ್ ಕ್ಯಾಡ್ಫೈಸಸ್ ಅನ್ನ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನು ನಡೆಸಿಕೊಂಡು ಬರ್ತಾನೆ. ಆತನನ್ನೇ ನಾವು ವೆಮಾಕ್ಯಾಡ್ಫೈಸಸ್ ಎನ್ನುವಂತಹ ಹೆಸರಿನಿಂದಲೂ ಕೂಡ ಈತನನ್ನು ನಾವು ಕರೀತೀವಿ. ಹಾಗಾದ್ರೆ ವೆಮಾಕ್ಯಾಡ್ಫೈಸಸ್ ನ ತರುವಾಯದಲ್ಲಿ ಕುಶಾನರ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಂಡಂತವನೇ ಯಾರು? ಕಾನಿಷ್ಕ ಅಂತೇಳಿ ನಾವು ಕರೀತೀವಿ. ಯಾರು ಅಧಿಕಾರಕ್ಕೆ ಬರ್ತಾರೆ? ಎರಡನೇ ಕ್ಯಾಡ್ಫೈಸಸ್ ನಂತರದಲ್ಲಿ ಕಾನಿಷ್ಕ ಎನ್ನುವಂತಹ ರಾಜ ಇಲ್ಲಿ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಇವನು ಕುಶಾನರ ಎಷ್ಟನೇ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ? ಮೂರನೇ ರಾಜನಾಗಿ ಅಧಿಕಾರಕ್ಕೆ ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಇಲ್ಲಿ ಕುಶಾನರು ಅಂದ ತಕ್ಷಣನೇ ಮೊದಲನೇ ಕ್ಯಾಡ್ಫೈಸಸ್, ಎರಡನೇ ಕ್ಯಾಡ್ಫೈಸಸ್ ಮತ್ತು ಕಾನಿಷ್ಕ ಅಂತೇಳಿ ನಾವು ಕರಿತೀವಿ. ಅದರಲ್ಲೂ ವಿಶೇಷವಾಗಿ ನಾವು ಈ ಒಂದು ಮನೆತನದಲ್ಲಿ ಯಾರ ಬಗ್ಗೆ ಅಧ್ಯಯನ ಮಾಡ್ತೀವಿ? ಕಾನಿಷ್ಕನ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡುವುದರ ಮೂಲಕವಾಗಿ ಇಲ್ಲಿ ಅಧ್ಯಯನ ಮಾಡಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಕಾನಿಷ್ಕ ಯಾರು? ಕಾನಿಷ್ಕ? ಕಾನಿಷ್ಕ ಯಾರು? ಹಾಗಾದ್ರೆ ಯಾರು ಕಾನಿಷ್ಕ? ಹಾಗಾದ್ರೆ ಇಲ್ಲಿ ನಾನು ಹೇಳ್ತೇನೆ, ಕಾನಿಷ್ಕ ಅಂದ ತಕ್ಷಣ ಯಾವ ಮನೆತನದ ರಾಜ? ಕುಶಾನರ ರಾಜ. ಹಾಗಾದ್ರೆ ಕುಶಾನರಲ್ಲಿಗೆ ಅತ್ಯಂತ ಶ್ರೇಷ್ಠ ರಾಜ ಯಾರು? ಕಾನಿಷ್ಕ ಅಂತ ನಾವು ಕರೀತೀವಿ. ಇವನು ಈ ಒಂದು ಮನೆತನದಲ್ಲಿಗೆ ಶ್ರೇಷ್ಠ ದೊರೆ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರನಾದ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇವನೊಬ್ಬ ದಕ್ಷ ಆಡಳಿತಗಾರ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ವೀರ ಯೋಧನಾಗಿ, ಹಾಗೆ ಇದರ ಜೊತೆಯಲ್ಲಿ ಮಹಾ ಸಾಮ್ರಾಜ್ಯದ ನಿರ್ಮಾಪಕನಾಗಿ ಹಾಗೂ ಕಲೆ ಸಾಹಿತ್ಯದ ಮಹಾನ್ ಪೋಷಕನಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡವರೇ ಕುಶಾನರಲ್ಲಿ ಯಾರು? ಕಾನಿಷ್ಕ ಅಂತೇಳಿ ನಮಗೆ ತಿಳಿಯುತ್ತೆ. ಆಗ ಈ ರೀತಿಯಾದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ಕಾನಿಷ್ಕನ ಆರಂಭಿಕ ಜೀವನದ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ಚಿತ್ರಣ ಲಭ್ಯವಿಲ್ಲ ಇತಿಹಾಸದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಈ ಕಾನಿಷ್ಕ ಯಾವಾಗ ಕುಶಾನರ ರಾಜನಾಗಿ ಸಿಂಹಾಸನಾರೋಹಣವನ್ನು ಏರಿದ ಎನ್ನುವುದರ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗ್ತವೆ. ಆ ನಿಟ್ಟಿನಲ್ಲಿಯೇ ಅವರ ಸಿಂಹಾಸನಾರೋಹಣದ ಬಗ್ಗೆ ಎರಡು ಸಿದ್ಧಾಂತಗಳನ್ನು ಇತಿಹಾಸಕಾರರು ನೀಡಿಕೊಂಡು ಬರ್ತಾರೆ. ಅದರಲ್ಲಿ ಮೊದಲನೇದಾಗಿ ವಿ.ಎ. ಸ್ಮಿತ್ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ವಿ.ಎ. ಸ್ಮಿತ್ ಎನ್ನುವಂತಹ ಇತಿಹಾಸಕಾರರು ಏನ್ ಹೇಳ್ತಾರೆ? ಇಲ್ಲಿ ವಿ.ಎ. ಸ್ಮಿತ್ ಎನ್ನುವಂತಹ ಇತಿಹಾಸಕಾರರು ಕಾನಿಷ್ಕ ಎನ್ನುವಂತಹ ರಾಜ ಕುಶಾನರ ರಾಜನಾಗಿ
ಸಿಂಹಾಸನಾರೋಹಣವನ್ನು ಏರಿದ್ದು ಸಾಶ 120ರಲ್ಲಿ ಎಂಬ ಒಂದು ಅಂಶ ಅಂದ್ರೆ ಎಂಬ ಒಂದು ಮಾಹಿತಿಯನ್ನು ಅವರು ನೀಡಿಕೊಂಡು ಬಂದ್ರು ಅಂತ ಹೇಳಬೇಕಾದ್ರೆ ಎಷ್ಟರಲ್ಲಿ ಅಧಿಕಾರಕ್ಕೆ ಬರ್ತಾನೆ? ಎಷ್ಟರಲ್ಲಿ ಅಧಿಕಾರಕ್ಕೆ ಬಂದ ಕಾನಿಷ್ಕ? ಬಿ.ಎಸ್. ಸ್ಮಿತ್ ಅವರ ಪ್ರಕಾರವಾಗಿ ಸಾಶ 120ರಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಕುಶಾನರ ರಾಜನಾಗಿ ಅಧಿಕಾರವನ್ನು ನಡೆಸಿಕೊಂಡು ಬಂದ ಎನ್ನುವಂತಹ ಮಾಹಿತಿಯನ್ನು ಬಿ.ಎಸ್. ಸ್ಮಿತ್ ಎನ್ನುವಂತಹ ಇತಿಹಾಸಕಾರ ನೀಡಿಕೊಂಡು ಬಂದ ಅಂತ ಹೇಳಬೇಕಾಗಿದೆ. ಹಾಗೆ ಇದನ್ನು ಹೊರತುಪಡಿಸಿ ನಾವು ನೋಡೋದಾದ್ರೆ ಮತ್ತೊಂದು ಬರಹ ಅದು ವಿದ್ವಾಂಸರ ಪರಂಪರೆ ಅಂತ ಹೇಳಿ ನಾವು ಕರೀತೀವಿ. ಅದರಲ್ಲಿ ಬಹುಮುಖ್ಯವಾಗಿ ರ್ಯಾಪ್ಸನ್ ಮತ್ತು ಥಾಮಸ್ ಎನ್ನುವಂತಹ ಇಬ್ಬರು ವಿದ್ವಾಂಸರುಗಳು ಬರ್ತಾರೆ. ಯಾರ್ಯಾರು ವಿದ್ವಾಂಸರುಗಳು? ಥಾಮಸ್ ಮತ್ತು ರ್ಯಾಪ್ಸನ್ ಎನ್ನುವಂತಹ ಇಬ್ಬರು ಇಲ್ಲಿ ವಿದ್ವಾಂಸರುಗಳು ಬರ್ತಾರೆ. ಈ ವಿದ್ವಾಂಸರುಗಳು ಏನ್ ಮಾಡ್ತಾರೆ? ಸಾಶ 120ರಲ್ಲಿ ಕುಶಾನರ ರಾಜನಾಗಿ ಕಾನಿಷ್ಕ ಅಧಿಕಾರಕ್ಕೆ ಬರೋದಿಲ್ಲ. ಅವನು ಯಾವಾಗ ಬರ್ತಾನೆ ಅನ್ನೋದನ್ನು ಅವ್ರು ಹೇಳ್ತಾ ಬರ್ತಾರೆ. ಈ ಒಬ್ಬ ಕಾನಿಷ್ಕ ಶಕ ಪುರುಷನಾಗಿ ಅಂತ ಹೇಳ್ತಾರೆ. ಏನಾಗಿ ಅಧಿಕಾರಕ್ಕೆ ಬರ್ತಾನೆ? ಶಕ ಪುರುಷನಾಗಿ ಈ ಒಂದು ಕುಶಾನರ ಸಿಂಹಾಸನವನ್ನು ಏರಿದಂತವನೇ ಯಾರೋ ಈ ಒಬ್ಬ ಕಾನಿಷ್ಕ ಅಂತ ಹೇಳಬೇಕಾಗುತ್ತೆ. ಹಾಗಾಗಿಯೇ ಸಾಶ 78ರಲ್ಲಿ ಏನ್ ಪ್ರಾರಂಭವಾಗುತ್ತೆ? ನಮಗೆ ಒಂದು ಸಂವತ್ಸರ ಪ್ರಾರಂಭವಾಗಿ ಕೊಂಡು ಬರುತ್ತೆ. ಆ ಒಂದು ಸಂವತ್ಸರದೊಂದೇ ಯಾರು ಅಧಿಕಾರಕ್ಕೆ ಬಂದ್ರು? ಕುಶಾನರ ಪ್ರಸಿದ್ಧ ದೊರೆಯಾದಂತಹ ಯಾರು ಅಧಿಕಾರಕ್ಕೆ ಬರ್ತಾರೆ? ಈ ಒಂದು ಕಾನಿಷ್ಕ ಅಧಿಕಾರಕ್ಕೆ ಬಂದ ಎನ್ನುವಂತಹ ಮಾತನ್ನು ಇವರು ಹೇಳ್ಕೊಂಡು ಬರ್ತಾರೆ. ಹಾಗಾಗಿಯೇ ಈತನು ಶಾಲಿ ವಾಹನ ಶಕ ಸಂವತ್ಸರದ ರುವಾರಿ ಎಂಬ ಒಂದು ಅಂಶವನ್ನು ಕೂಡ ಅಂದ್ರೆ ರ್ಯಾಪ್ಸನ್ ಮತ್ತು ಥಾಮಸ್ ಎನ್ನುವಂತಹ ವಿದ್ವಾಂಸರುಗಳು ಹೇಳಿಕೊಂಡು ಬರುವುದರ ಮೂಲಕವಾಗಿ ಸಾಶ 78ರಲ್ಲಿಯೇ ಸಿಂಹಾಸನವನ್ನು ಏರಿ ತನ್ನ ಆಡಳಿತವನ್ನು ಭಾರತದಲ್ಲಿ ಪ್ರಾರಂಭಿಸಿದ ಎನ್ನುವಂತಹ ಅಂಶವನ್ನು ಈ ಇಬ್ಬರು ವಿದ್ವಾಂಸರುಗಳು ನೀಡಿದರು ಅಂತ ಹೇಳಬೇಕಾಗಿದೆ. ಆದ್ರೆ ಏನೇ ಇದ್ರೂ ಕೂಡ ಕಾನಿಷ್ಕ ಭಾರತದಲ್ಲಿ ಕುಶಾನರ ರಾಜನಾಗಿ ಅಧಿಕಾರವನ್ನು ನಡೆಸಿದ ಎನ್ನುವಂತಹ ಅಂಶ ನಮಗೇನಾಗಿದೆ? ಸತ್ಯವಾಗಿದೆ ಎನ್ನುವಂತಹ ಅಂಶವನ್ನು ನಾವಿಲ್ಲಿ ನಂಬಬೇಕಾಗುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಅಧಿಕಾರಕ್ಕೆ ಬಂದಂತಹ ಕಾನಿಷ್ಕ ಪುರುಷಪುರವನ್ನು ತನ್ನ ರಾಜಧಾನಿಯನ್ನಾಗಿ ನೇಮಿಸಿಕೊಳ್ತಾನೆ. ಯಾವುದನ್ನು ತನ್ನ ರಾಜಧಾನಿಯನ್ನಾಗಿ ನೇಮಿಸಿಕೊಳ್ತಾನೆ? ಪುರುಷಪುರ ಎನ್ನುವಂತಹ ಸ್ಥಳವನ್ನು ತನ್ನ ರಾಜಧಾನಿಯನ್ನಾಗಿ ನೇಮಿಸಿಕೊಳ್ತಾನೆ. ಈ ಪುರುಷಪುರವೇ ಇಂದಿನ ಪಾಕಿಸ್ತಾನದಲ್ಲಿ ಬರುವಂತಹ ಪೇಶಾವರ ಎನ್ನುವಂತಹ ನಗರದ ಪ್ರಾಚೀನ ಹೆಸರು ಅಂತ ಹೇಳಿ ನಾವು ಕರೀತೀವಿ. ಇಂದಿನ ಯಾವ ನಗರ ಅಂದ್ರೆ ಪೇಶಾವರ ಎಲ್ಲಿದೆ? ಅದು ಪಾಕಿಸ್ತಾನದಲ್ಲಿ ಬರುತ್ತೆ. ಆ ಪಾಕಿಸ್ತಾನದಲ್ಲಿ ಬರುವಂತಹ ಆ ಪೇಶಾವರವನ್ನೇ ತನ್ನ ಪ್ರಾಚೀನ ರಾಜಧಾನಿಯಾದಂತಹ ಪುರುಷಪುರವನ್ನಾಗಿ ನೇಮಿಸಿಕೊಂಡು ಅಲ್ಲಿಂದಲೇ ಯಾರು ತನ್ನ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ? ಕಾನಿಷ್ಕ ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸಿಕೊಂಡು ಬಂದ ಅಂತ ಹೇಳಲಿದ್ದಾರೆ. ಹಾಗಾದ್ರೆ ಇಂತಹ ಕಾನಿಷ್ಕ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಒಬ್ಬ ವೀರ ಯೋಧನಾಗಿ, ಮಹಾ ಸಾಮ್ರಾಜ್ಯದ ನಿರ್ಮಾಪಕನಾಗಿ, ದಕ್ಷ ಆಡಳಿತಗಾರನಾಗಿ, ಕಲೆ ಸಾಹಿತ್ಯದ ಮಹಾ ಪೋಷಕನಾಗಿ ಅಂತ ಹೇಳಿ ನಾವು ಕರೀತೀವಿ. ಹಾಗಾಗಿ ಕುಶಾನರ ದೊರೆಯಾದಂತಹ ಕಾನಿಷ್ಕ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಏನ್ ಮಾಡ್ತಾನೆ? ಅನೇಕ ದಿಗ್ವಿಜಯಗಳಲ್ಲಿ ತೊಡಗಿಕೊಂಡ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಯಾವ್ಯಾವ ದಿಗ್ವಿಜಯಗಳಲ್ಲಿ ಕಾನಿಷ್ಕ ತೊಡಗಿಕೊಳ್ಳುವುದರ ಮೂಲಕವಾಗಿ ಈ ಒಂದು ಕುಶಾನರ ಸಾಮ್ರಾಜ್ಯವನ್ನು ವಿಸ್ತರಿಸಿದ? ಈಗಾಗಲೇ ನಿಮಗೆ ಗೊತ್ತಿದೆ, ನಾನು ಹೇಳಿದ್ದೇನೆ ಏನಂತ? ಕಾನಿಷ್ಕ ಎನ್ನುವಂತಹ ರಾಜ ಏನು ಶ್ರೇಷ್ಠ ರಾಜ. ಯಾರಲ್ಲಿ? ಕುಶಾನರಲ್ಲಿಯೇ ಶ್ರೇಷ್ಠನಾದ ರಾಜ ಎಂಬ ಒಂದು ಕೀರ್ತಿಯನ್ನು ಪಡ್ಕೊಂಡಿದ್ದಾನೆ. ಯಾಕೆ ಕೀರ್ತಿಯನ್ನು ಪಡ್ಕೊಂಡಿದ್ದಾನೆ? ಅವನೊಬ್ಬ ದಕ್ಷ ಆಡಳಿತಗಾರ, ಮತ್ತೇನಾಗಿದ್ದಾನೆ? ವೀರ ಯೋಧನಾಗಿದ್ದಾನೆ, ಮಹಾ ಸಾಮ್ರಾಜ್ಯದ ನಿರ್ಮಾಪಕನಾಗಿದ್ದಾನೆ, ಹಾಗೆ ಕಲೆ ಮತ್ತು ಸಾಹಿತ್ಯದ ಅತ್ಯುನ್ನತವಾದಂತಹ ಮಹಾ ಪೋಷಕನಾಗಿ ಕಂಡು ಬಂದಿದ್ದಾನೆ ಅಂತ ಹೇಳಿ ತಿಳಿಯುತ್ತೆ. ಆ ಕಾರಣದಿಂದಾಗಿ ಈ ಒಂದು ಕಾನಿಷ್ಕ ಏನ್ ಮಾಡ್ತಾನೆ? ಅಧಿಕಾರಕ್ಕೆ ಬಂದ ತಕ್ಷಣವೇ ಯಾವುದರಲ್ಲಿ ತೊಡಗಿಕೊಳ್ತಾನೆ? ದಿಗ್ವಿಜಯಗಳಲ್ಲಿ ತೊಡಗಿಕೊಳ್ತಾನೆ. ಆ ದಿಗ್ವಿಜಯಗಳಲ್ಲಿ ತೊಡಗಿಕೊಳ್ಳುವುದರ ಮೂಲಕವಾಗಿ ಯಾವ ಸಾಮ್ರಾಜ್ಯವನ್ನು ಭಾರತದಲ್ಲಿ ವಿಸ್ತರಿಸಿಕೊಂಡು ಬರ್ತಾನೆ? ಕುಶಾನರ ಸಾಮ್ರಾಜ್ಯವನ್ನು ವಿಸ್ತರಿಸಿ
ವಿಸ್ತರಿಸಿಕೊಂಡು ಬಂದ ಅಂತ ಹೇಳಬೇಕಾಗುತ್ತೆ. ಆದ್ದರಿಂದಲೇ ವೀರ ಯೋಧನಾದಂತಹ ಕಾನಿಷ್ಕ ಏನ್ ಮಾಡ್ತಾನೆ, ಅಧಿಕಾರಕ್ಕೆ ಬಂದ ನಂತರವೇ ಭಾರತದಲ್ಲಿ ತನ್ನ ದಿಗ್ವಿಜಯಗಳನ್ನು ಸ್ಥಾಪಿಸುವುದರ ಮೂಲಕವಾಗಿ ಕುಶಾನರ ಒಂದು ಸಾಮ್ರಾಜ್ಯವನ್ನು ಏನ್ ಮಾಡ್ತಾನೆ ಅಥವಾ ಎಲ್ಲೆಯನ್ನು ಎಲ್ಲಾ ದಿಕ್ಕುಗಳಲ್ಲೂ ವಿಸ್ತರಿಸಿದಂತಹ ಒಂದು ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತೆ? ಕುಶಾನರ ರಾಜನಾದಂತಹ ಕಾನಿಷ್ಕನಿಗೆ ಸಲ್ಲುತ್ತೆ ಅಂತ ಹೇಳಬೇಕಾಗುತ್ತೆ. ಆದ್ದರಿಂದಲೇ ಇವನ ಸಾಮ್ರಾಜ್ಯ ಯಾವ ಯಾವ ಪ್ರದೇಶಗಳನ್ನು ಒಳಗೊಂಡಿತ್ತಪ್ಪ ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಬ್ಯಾಕ್ಟ್ರಿಯಾ ಯಾವ ಪ್ರದೇಶವನ್ನು ಒಳಗೊಂಡಿದೆ? ಬ್ಯಾಕ್ಟ್ರಿಯಾ ಎನ್ನುವಂತಹ ಪ್ರದೇಶವನ್ನು ಒಳಗೊಂಡಿದೆ. ಪರ್ಷಿಯಾ ಎನ್ನುವಂತಹ ಭೂಭಾಗ ಅಂತ ಹೇಳಿ ಕರೀತೀವಿ, ಈ ಪರ್ಷಿಯಾ ಭೂಭಾಗವನ್ನು ಒಳಗೊಂಡಿದೆ. ಹಾಗೆ ಇದರ ಜೊತೆಗೆ ಅಫ್ಘಾನಿಸ್ತಾನ ಎನ್ನುವಂತಹ ಪ್ರದೇಶವನ್ನು ಒಳಗೊಂಡಿದೆ. ಇದರ ಜೊತೆಗೆ ಪಂಜಾಬ್ ಅಂತ ಹೇಳಿ ಕರೀತೀವಿ, ಈ ಪಂಜಾಬ್ ಅನ್ನು ಒಳಗೊಂಡು ಮತ್ತು ಸಿಂಧ್ನವರೆಗೆ ಅಂತ ಹೇಳಿ ಕರೀತೀವಿ. ಈ ಸಿಂಧ್ ಇಷ್ಟೊಂದು ಭೂ ಪ್ರದೇಶಗಳನ್ನು ಒಳಗೊಳ್ಳುವುದರ ಮೂಲಕವಾಗಿ ವಿಸ್ತಾರವಾದಂತಹ ಯಾವ ಸಾಮ್ರಾಜ್ಯವನ್ನು ಭಾರತದಲ್ಲಿ ಸ್ಥಾಪಿಸ್ತಾನೆ? ಕುಶಾನ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ಬಂದ ಯಾರೋ ಕಾನಿಷ್ಕ ಅಂತ ಹೇಳ್ತಾರೆ. ಆದರೆ ಈ ರೀತಿಯಾಗಿ ತನ್ನ ದಿಗ್ವಿಜಯಗಳ ಮೂಲಕವಾಗಿ ಯಾವ ಯಾವ ಪ್ರದೇಶಗಳ ಮೇಲೆ ಕಾನಿಷ್ಕ ಯುದ್ಧವನ್ನು ಪ್ರಾರಂಭಿಸ್ತಾನಪ್ಪ ಅಂದ್ರೆ ಅದರಲ್ಲಿ ಮೊದಲನೇದಾಗಿ ಕಾಶ್ಮೀರ ಅಂತ ಹೇಳಿ ನಾವು ಕರೀತೀವಿ. ಯಾವ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ? ಕಾಶ್ಮೀರದ ಮೇಲೆ, ಅಂದ್ರೆ ಭಾರತದ ಶಿರೋಭಾಗ ಅಂತ ಹೇಳಿ ನಾವು ಕರೀತೀವಿ. ಆ ಶಿರೋಭಾಗ ಯಾವುದರಿಂದ ಆವೃತವಾಗಿದೆ? ಯಾವುದರಿಂದ ಆವೃತವಾಗಿದೆ? ಇವತ್ತೊಂದು ಯಾವುದರಿಂದ ಆವೃತವಾಗಿದೆ? ಹಿಮದಿಂದ ಅಂತ ಹೇಳಬೇಕಾಗಿದೆ. ಹಾಗಾಗಿ ಕಾಶ್ಮೀರ ಭಾರತದ ಸುಂದರವಾದ ನವಿಲು ಎನ್ನುವಂತಹ ಮಾತನ್ನು ನಮ್ಮ ಪ್ರಥಮ ಪ್ರಧಾನಿಯಾದಂತಹ ಯಾರು? ಜವಾಹರ್ಲಾಲ್ ನೆಹರು ಕೇಳಿಕೊಂಡು ಬರ್ತಾರೆ. ಯಾವಾಗ ಭಾರತದ ಸುಂದರವಾದ ನವಿಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂತಹ ಈ ಒಂದು ಪ್ರದೇಶ ಕಾನಿಷ್ಕನಿಗೆ ಅದರ ಅಂದ್ರೆ ಅದು ಆಕರ್ಷಣೀಯವಾಗಿ ಕಂಡು ಬಂದು ಆ ಕ್ಷಣನೇ ಕಾನಿಷ್ಕ ಏನ್ ಮಾಡ್ತಾನೆ? ಕಾಶ್ಮೀರದ ಮೇಲೆ ದಾಳಿಯನ್ನು ಪ್ರಾರಂಭಿಸ್ತಾನೆ. ಕಾಶ್ಮೀರದ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವುದರ ಮೂಲಕವಾಗಿ ಮತ್ತು ಈ ಕಾಶ್ಮೀರದಲ್ಲಿ ಏನ್ ಮಾಡ್ತಾನೆ? ಅನೇಕ ಸ್ಮಾರಕಗಳನ್ನು ನಿರ್ಮಿಸಿಕೊಂಡು ಬಂದ ಅಂತ ಹೇಳಿ ನಮಗೆ ಅಂದ್ರೆ ಅನೇಕ ಕಟ್ಟಡಗಳನ್ನು, ಐತಿಹಾಸಿಕ ಸ್ಮಾರಕಗಳನ್ನು ನಿರ್ಮಿಸಿದಂತಹ ಒಂದು ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತೆ? ಕಾನಿಷ್ಕನಿಗೆ ಸಲ್ಲುತ್ತೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇದನ್ನು ವಶಪಡಿಸಿಕೊಂಡ ನಂತರದಲ್ಲಿ ಈ ಒಂದು ಪ್ರದೇಶದಲ್ಲಿ ಕಾನಿಸ್ಪುರ ಅಂತ ಹೇಳಿ ನಾವು ಕರಿತೀವಿ. ಈ ಒಂದು ವಿನೂತನವಾದಂತಹ ನಗರಕ್ಕೆ ಅಡಿಪಾಯವನ್ನು ಹಾಕ್ತಾನೆ. ಅಂದ್ರೆ ಒಂದು ಹೊಸ ನಗರವನ್ನು ಏನ್ ಮಾಡ್ತಾನೆ? ಸ್ಥಾಪಿಸಲು ಅಲ್ಲಿ ಅಡಿಪಾಯವನ್ನು ಹಾಕುವುದರ ಮೂಲಕವಾಗಿ ಕಾಲಾನಂತರದಲ್ಲಿ ಈ ಒಂದು ಪ್ರದೇಶವೇ ಕಾನಿಷ್ಕಪುರ ಆಗುತ್ತೆ. ಏನಾಗುತ್ತೆ? ಕಾನಿಷ್ಕಪುರ ಎಂದು ಕರೆಸಿಕೊಳ್ಳುತ್ತೆ. ಈ ಕಾನಿಷ್ಕಪುರವೇ ಇಂದಿನ ವಾಸ್ತವವಾಗಿ ನಾವು ಗಮನಿಸುವಂತದ್ದು ಯಾವ ನಗರ? ಶ್ರೀನಗರ ಅಂತೇಳಿ ನಾವು ಕರೀತೀವಿ. ಇಂದು ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿಯಾದಂತಹ ಶ್ರೀನಗರ ಅಂತ ಹೇಳಿ ಕರೀತೀವಿ. ಈ ಶ್ರೀನಗರವೇ ಪ್ರಾಚೀನ ಕಾಲದಲ್ಲಿ ಯಾವ ಹೆಸರಿನಿಂದ ಕರೆಯಲ್ಪಡ್ತಾ ಇತ್ತು? ಕಾನಿಷ್ಕಪುರ ಅಥವಾ ಕಾನಿಸ್ಪುರ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು ಅಂತ ಹೇಳಬೇಕಾಗುತ್ತೆ. ಈ ರೀತಿಯಾಗಿ ಭಾರತದ ಸುಂದರ ನವಿಲಿನ ಒಂದು ಆಕರ್ಷಣೆಯಿಂದಾಗಿ ಯಾವ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ? ಕಾಶ್ಮೀರ ಎನ್ನುವಂತಹ ಪ್ರದೇಶ ಈ ಒಂದು ಕಾನಿಷ್ಕನ ವಶವಾಗಿಕೊಂಡು ಬಂತು ಅಂತ ಹೇಳಬೇಕಾಗಿದೆ. ಈ ಕಾಶ್ಮೀರ ಇವನ ಕೈವಶವಾದ ತರುವಾಯದಲ್ಲಿ ಇವನು ತನ್ನ ದಿಗ್ವಿಜಯವನ್ನು ಮುಂದುವರಿಸ್ತಾನೆ. ಮುಂದುವರಿಸುವುದರ ಮೂಲಕವಾಗಿ ಯಾವ ಪ್ರದೇಶದ ಮೇಲೆ ದಾಳಿಯನ್ನು ಕೇಂದ್ರೀಕರಿಸ್ತಾನ? ಯಾವ ಪ್ರದೇಶ? ಮಗಧದ ಮೇಲೆ ತನ್ನ ದಾಳಿಯನ್ನು ಪ್ರಾರಂಭಿಸಿಕೊಂಡು ಬಂದ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಕಾನಿಷ್ಕ ಅಧಿಕಾರಕ್ಕೆ ಬಂದಾಗ ಮಗಧವು ಕೂಡ ಇಲ್ಲಿ ಪ್ರಮುಖ ಕೆಲವು ರಾಜರುಗಳಿಂದ ಆಳಲ್ಪಟ್ಟಂತಹ ಒಂದು ಪ್ರದೇಶ ಅಂತ ಹೇಳಬೇಕಾಗಿದೆ. ಹಾಗಾಗಿ ಕಾನಿಷ್ಕ ಏನ್ ಮಾಡ್ತಾನೆ? ಮಗಧ ಎನ್ನುವಂತಹ ಪ್ರದೇಶದ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಅದನ್ನು ಆಕ್ರಮಿಸುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ಆ ಪ್ರದೇಶವನ್ನು ವಶಪಡಿಸಿಕೊಂಡ ಎಂಬ ಒಂದು
ಹೇಳಿಕೆಯನ್ನು ನಾವು ಇಲ್ಲಿ ಗ್ರಹಿಸಬಹುದಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇತಿಹಾಸಕಾರರು ಏನ್ ಹೇಳ್ತಾರೆ, ಮಗಧದ ಮೇಲೆ ದಾಳಿಯನ್ನು ಮಾಡಿ ಅದನ್ನು ಆಕ್ರಮಿಸಿಕೊಂಡು ಬಂದ ಎನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಆದ್ರೆ ಗಮನಿಸಬೇಕಾಗುತ್ತೆ, ಇನ್ನು ಕೆಲವು ಇತಿಹಾಸಕಾರರು ಏನು ಹೇಳ್ತಾರಪ್ಪ ಅಂದ್ರೆ, ಇವನು ಮಗಧದ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಮಗಧ ಭೂಭಾಗದ ಕೆಲವೇ ಪ್ರದೇಶಗಳನ್ನು ಮಾತ್ರವೇ ಏನ್ ಮಾಡ್ತಾನೆ, ಆ ವಶಪಡಿಸಿಕೊಂಡು ಬಂದ ಎನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ವಿವರಿಸಿಕೊಂಡು ಬಂದ್ರು ಅಂತ ಹೇಳಿ ತಿಳಿಯುತ್ತೆ. ಆ ಕಾರಣದಿಂದಾಗಿ ಮಗಧದ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲಿ ಪಾಟಲಿಪುತ್ರ ಅಂತ ಹೇಳಿ ನಾವು ಕರಿತೀವಿ. ಈ ಪಾಟಲಿಪುತ್ರದಲ್ಲಿ ಒಬ್ಬ ಬೌದ್ಧ ಸನ್ಯಾಸಿ ಇವನಿಗೆ ಲಭ್ಯವಾಗ್ತಾನೆ, ಸಿಗ್ತಾನೆ. ಆತನ ಹೆಸರು ಏನಪ್ಪಾ ಅಂದ್ರೆ ಇಲ್ಲಿ ಅಶ್ವಘೋಷ ಅಂತ ಹೇಳಿ ಕರಿತೀವಿ. ಈ ಅಶ್ವಘೋಷ ಯಾವಾಗ ಪಾಟಲಿಪುತ್ರದಲ್ಲಿ ಇವನಿಗೆ ಸಿಗ್ತಾನೋ ಆ ಕ್ಷಣನೇ ಆತನನ್ನು ಏನ್ ಮಾಡ್ತಾನೆ, ತನ್ನೊಂದಿಗೆ ತನ್ನ ರಾಜಧಾನಿಯಾದಂತಹ ಎಲ್ಲಿಗೆ ಪುರುಷಪುರಕ್ಕೆ ಕರೆದೊಯ್ದ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ರೀತಿಯಾಗಿ ಕಾನಿಷ್ಕ ಏನ್ ಮಾಡಿದ, ಮಗಧದ ಮೇಲೂ ಕೂಡ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಮಗಧವನ್ನು ಕೂಡ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳುವುದರ ಮೂಲಕವಾಗಿ ತನ್ನ ದಾಳಿಗಳನ್ನು ಮುಂದುವರಿಸುವುದರ ಮೂಲಕವಾಗಿ ಮತ್ತೆ ಯಾವ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಶಕಸತ್ರಪರ ಮೇಲೆ ಯುದ್ಧ ಅಂತ ಹೇಳಿ ಯಾರ ಮೇಲೆ ಯುದ್ಧವನ್ನು ಮಾಡಿದ, ಶಕಸತ್ರಪರ ಮೇಲೆ ಯುದ್ಧವನ್ನು ಮುಂದುವರೆಸಿದ ಅಂತ ಹೇಳಿ. ಹಾಗಾದ್ರೆ ಕುಶಾನರು ಭಾರತದಲ್ಲಿ ಅಧಿಕಾರಕ್ಕೆ ಬಂದಾಗ ಉತ್ತರ ಭಾರತದಲ್ಲಿ ಇನ್ನೂ ಕೂಡ ಯಾರು ಪ್ರಬಲರಾಗಿದ್ರು, ಶಕಸತ್ರಪರು ಇನ್ನೂ ಕೂಡ ಅಧಿಕಾರದಲ್ಲಿ ಇರುವುದರ ಮೂಲಕವಾಗಿ ಪ್ರಬಲರಾಗಿ ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬಂದ್ರು ಅಂತ ಹೇಳಿ. ಆ ಕಾರಣದಿಂದಾಗಿ ಅವರ ಪ್ರಾಬಲ್ಯವನ್ನು ಅಳಿಸಿ ಹಾಕಿ ಆ ಒಂದು ಪ್ರದೇಶದಲ್ಲಿ ಕುಶಾನರ ಪ್ರಾಬಲ್ಯ ಅಥವಾ ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾನೆ, ಪಂಜಾಬ್ ಮತ್ತು ಮಥುರಗಳ ಮೇಲೆ, ಯಾವ್ಯಾವ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾನೆ, ಪಂಜಾಬ್ ಮತ್ತು ಮಥುರಾ ಅಂತ ಕರಿತೀವಿ. ಈ ಎರಡೂ ಪ್ರದೇಶಗಳ ಮೇಲೆ ಕಾನಿಷ್ಕ ದಾಳಿಯನ್ನು ಮಾಡುವುದರ ಮೂಲಕವಾಗಿ ಇಲ್ಲಿ ಇರುವಂತಹ ಯಾರನ್ನು ಸೋಲಿಸ್ತಾನೆ, ಶಕಸತ್ರಪರ ಮೇಲೆ ಸರಣಿ ದಾಳಿಗಳು ಅಂದ್ರೆ ಸರಣಿ ಯುದ್ಧಗಳನ್ನು ಮಾಡ್ತಾನೆ. ಅಂದ್ರೆ ನಿರಂತರವಾಗಿ ಮೇಲಿಂದ ಮೇಲೆ ಯುದ್ಧಗಳನ್ನು ಕೇಂದ್ರೀಕರಿಸಿಕೊಂಡು ಬರುವುದರ ಮೂಲಕವಾಗಿ ಇಲ್ಲಿರುವಂತಹ ಶಕಸತ್ರಪರನ್ನು ಸೋಲಿಸುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಪಂಜಾಬ್ ಮತ್ತು ಮಥುರಾಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳುವುದರ ಮೂಲಕವಾಗಿ ಪಂಜಾಬ್ ಮತ್ತು ಮಥುರಾಗಳಲ್ಲಿ ಯಾರ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡು ಬರ್ತಾನೆ, ಕುಶಾನರ ಪ್ರಭುತ್ವವನ್ನು ಸ್ಥಾಪಿಸಿದ ಯಾರೋ ಕಾನಿಷ್ಕ ಎನ್ನುವಂತಹ ರಾಜ ಅಂತ ಹೇಳಿ. ಯಾವಾಗ ಈ ಶಕಸತ್ರಪರು ಕೂಡ ಇವನಿಗೆ ಪರಾಭವ ಅಂದ್ರೆ ಇವನ ವಿರುದ್ಧವಾಗಿ ಪರಾಭವಗೊಳ್ತಾರೋ ಆವಾಗ ಇಡೀ ಉತ್ತರ ಭಾರತ ಯಾರ ಕೈವಶವಾಗುತ್ತೆ, ಕುಶಾನರ ಕೈವಶವಾಗಿಕೊಂಡು ಬಂತು ಅಂತ ಹೇಳಿ. ಯಾವಾಗ ಉತ್ತರ ಭಾರತದಲ್ಲಿ ಇವನು ವಿಜಯವನ್ನು ದಾಖಲಿಸಿಕೊಂಡು ಬರ್ತಾನೋ ಆ ನಂತರದಲ್ಲಿ ತನ್ನ ಗಮನವನ್ನು ಬೇರೆಡೆಗೆ ಕೇಂದ್ರೀಕರಿಸ್ತಾನ ಕಾನಿಷ್ಕ. ಹಾಗಾದ್ರೆ ಯಾವ ಪ್ರದೇಶದ ಮೇಲೆ ತನ್ನ ಮುಂದಿನ ದಾಳಿಯನ್ನು ಕೇಂದ್ರೀಕರಿಸಿಕೊಂಡು ಬರ್ತಾನ ಕಾನಿಷ್ಕ? ಮೊಟ್ಟ ಮೊದಲ ಬಾರಿಗೆ ಕಾನಿಷ್ಕ ಏನ್ ಮಾಡ್ತಾನಪ್ಪ ಅಂದ್ರೆ ಚೀನಾದ ಮೇಲೆ ತನ್ನ ದಾಳಿಯನ್ನು ಕೇಂದ್ರೀಕರಿಸಿದ ಅಂತ ಹೇಳ್ತಾರೆ. ಹಾಗಾದ್ರೆ ಚೀನಾದ ಮೇಲೆ ಯುದ್ಧ ಪ್ರಾರಂಭವಾಗುತ್ತೆ. ಯಾರ ನಾಯಕತ್ವದಲ್ಲಿ? ಕಾನಿಷ್ಕನ ನಾಯಕತ್ವದಲ್ಲಿ. ಯಾಕೆ ಚೀನಾದ ಮೇಲೆ ಕಾನಿಷ್ಕ ಯುದ್ಧವನ್ನು ಪ್ರಾರಂಭಿಸಿಕೊಂಡು ಬರ್ತಾನ? ಯಾಕೆ ಪ್ರಾರಂಭ ಮಾಡ್ತಾನ? ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಇವನಿಗಿಂತಲೂ ಪೂರ್ವದಲ್ಲಿ ಯಾರು ರಾಜನಾಗಿ ಅಧಿಕಾರದಲ್ಲಿರ್ತಾನೆ? ಕಾನಿಷ್ಕ ಅಧಿಕಾರಕ್ಕೆ ಬರುವುದಕ್ಕಿಂತಲೂ ಪೂರ್ವದಲ್ಲಿ ಕುಶಾನರ ರಾಜನಾಗಿ ಯಾರು ಅಧಿಕಾರದಲ್ಲಿದ್ರು? ಯಾರು? ಎರಡನೇ ಕ್ಯಾಡ್ ಫೈಸಸ್ ಅಂತ ಕರೀತೀವಿ. ಹಾಗಾದ್ರೆ ಎರಡನೇ ಕ್ಯಾಡ್ ಫೈಸಸ್ ಕುಶಾನರ ರಾಜನಾಗಿ ಭಾರತದಲ್ಲಿ ತನ್ನ ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ
ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಚೀನಾದ ಮೇಲೆ ದಾಳಿಯನ್ನು ಪ್ರಾರಂಭಿಸಿಕೊಂಡು ಬರ್ತಾನೆ, ಅಂದ್ರೆ ಯುದ್ಧವನ್ನು ಪ್ರಾರಂಭ ಮಾಡ್ಕೊಂಡು ಬರ್ತಾನೆ. ಯಾವಾಗ ಇವನು ಚೀನಾದ ಮೇಲೆ ಎರಡನೇ ಕ್ಯಾಡ್ಫೈಸಸ್ ಯುದ್ಧವನ್ನು ಮಾಡ್ತಾನೋ ಆವಾಗ ಚೀನಾದ ಸೇನಾಧಿಪತಿಯಾದಂತಹ ವಾಂಗ್ ಚೌ ಅಂತ ಹೇಳಿ ನಾವು ಕರೀತೀವಿ. ಯಾರು ಚೀನಾದ ಸೇನಾಧಿಪತಿ? ವಾಂಗ್ ಚೌ ಎನ್ನುವಂತವನು ಚೀನಾದ ಸೈನ್ಯದ ದಂಡನಾಯಕನಾಗಿ ಕುಶಾನರ ಸೈನ್ಯವಾದಂತಹ ಎರಡನೇ ಕ್ಯಾಡ್ಫೈಸಸ್ ಸೈನ್ಯಕ್ಕೆ ಎದುರಾಗ್ತಾನೆ. ಹೀಗೆ ಎದುರಿಸಿದಂತಹ ಈ ಒಂದು ವಾಂಗ್ ಚೌ ಏನ್ ಮಾಡ್ತಾನೆ, ಕುಶಾನರ ರಾಜನಾದಂತಹ ಎರಡನೇ ಕ್ಯಾಡ್ಫೈಸಸ್ ಅನ್ನು ಯುದ್ಧದಲ್ಲಿ ಪರಾಭವಗೊಳಿಸ್ತಾನೆ. ಯಾರನ್ನು ಸೋಲಿಸ್ತಾನೆ? ಎರಡನೇ ಕ್ಯಾಡ್ಫೈಸಸ್ ಅನ್ನು ಯಾರು ಪರಾಭವಗೊಳಿಸ್ತಾರ? ವಾಂಗ್ ಚೌ ಎನ್ನುವಂತಹ ವ್ಯಕ್ತಿ ಪರಾಭವಗೊಳಿಸಿಕೊಂಡು ಬರ್ತಾನೆ. ಯಾವಾಗ ಎರಡನೇ ಕ್ಯಾಡ್ಫೈಸಸ್ ಇಲ್ಲಿ ಚೀನಾದ ವಿರುದ್ಧವಾಗಿ ಸೋಲ್ತಾನೋ ಆವಾಗ ಇವನು ಯಾರ ನಿಯಂತ್ರಣಕ್ಕೆ ಒಳಪಡ್ತಾನೆ? ಚೀನಾದ ರಾಜನ ನಿಯಂತ್ರಣಕ್ಕೆ ಒಳಪಡುವುದರ ಮೂಲಕವಾಗಿ ಪ್ರತಿ ವರ್ಷ ಎರಡನೇ ಕ್ಯಾಡ್ಫೈಸಸ್ ಚೀನಾದ ಅರಸನಿಗೆ ಏನ್ ಕಟ್ಟಬೇಕಾಗುತ್ತೆ? ಕಪ್ಪ ಕಾಣಿಕೆಯನ್ನು ಪ್ರತಿ ವರ್ಷ ಸಲ್ಲಿಸಿಕೊಂಡು ಬರುವುದರ ಮೂಲಕವಾಗಿ ತನ್ನ ನಿಷ್ಠತೆಯನ್ನು ಯಾರಿಗೆ ತೋರಿಸಬೇಕಾಗಿರುತ್ತೆ? ಚೀನಾದ ಅರಸನಿಗೆ ತನ್ನ ನಿಷ್ಠೆಯನ್ನು ತೋರಿಸಬೇಕಾಗಿರುತ್ತೆ. ಇದು ಸಹಜವಾಗಿಯೇ ಯಾರಿಗೆ ಸಹಿಸಲು ಸಾಧ್ಯ ಆಗೋದಿಲ್ಲ? ಕಾನಿಷ್ಕರಿಗೆ ಸಹಿಸಲು ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದಾಗಿ ಕಾನಿಷ್ಕ ಏನ್ ಮಾಡ್ತಾನೆ, ಎರಡನೇ ಕ್ಯಾಡ್ಫೈಸಸ್ನ ಕಾಲದಲ್ಲಿ ಚೀನಾಕ್ಕೆ ಕೊಡ್ತಾ ಇದ್ದಂತಹ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ತಡೀತಾನೆ. ಏನ್ ಮಾಡಿದ? ನಿಲ್ಲಿಸ್ತಾನೆ. ನಿಲ್ಲಿಸುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಚೀನಾದ ಮೇಲೆ ಯುದ್ಧವನ್ನು ಸಾರುವ ತೀರ್ಮಾನವನ್ನು ಯಾರು ಕೈಗೊಳ್ತಾರ? ಕಾನಿಷ್ಕ ಕೈಗೊಳ್ಳುವುದರ ಮೂಲಕವಾಗಿ ಈ ಕಾನಿಷ್ಕ ಏನ್ ಮಾಡಿದ, ಚೀನಾದ ಮೇಲೆ ಅಧಿಕೃತವಾಗಿ ಯುದ್ಧವನ್ನು ಸಾರಿದ ಅಂತೇಳಿ ನಮಗೆ ಹೇಳ್ತಾರೆ. ಈ ರೀತಿಯಾಗಿ ಯುದ್ಧವನ್ನು ಸಾರಿದಂತಹ ಸಮಯದಲ್ಲಿ ಚೀನಾದ ಸೇನಾಧಿಪತಿ ಯಾರಿರ್ತಾರ? ವಾಂಗ್ ಚೌಗೆ ಚೀನಾದ ಸೇನಾಧಿಪತಿಯಾಗಿರ್ತಾನೆ. ಅವನು ಹೆಂಗಿರ್ತಾನೆ? ಉತ್ತಮವಾದಂತಹ ದಂಡನಾಯಕನಾಗಿರ್ತಾನೆ. ಉತ್ತಮವಾದಂತಹ ಸೈನಿಕ ತರಬೇತಿಯನ್ನು ಪಡೆದಂತಹ ದಂಡನಾಯಕನಾಗಿರ್ತಾನೆ. ಹಾಗಾಗಿ ವಾಂಗ್ ಚೌನ ಎದುರು ಯಾರು ಪರಾಭವಗೊಳ್ತಾರೆ ಯುದ್ಧದಲ್ಲಿ? ಕಾನಿಷ್ಕ ಸಂಪೂರ್ಣವಾಗಿ ಪರಾಭವಗೊಳ್ತಾರೆ. ಯಾವಾಗ ಕಾನಿಷ್ಕ ಇಲ್ಲಿ ಪರಾಭವಗೊಳ್ತಾನೋ ಆವಾಗ ಏನಾಗುತ್ತೆ, ಕಾನಿಷ್ಕನ ರಾಜಕೀಯ ಏಳಿಗೆ ಅಥವಾ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗೆ ಕೆಲ ಸಮಯ ಹಿನ್ನಡೆ ಉಂಟಾಗಿಕೊಂಡು ಬಂತು ಅಂತ ಹೇಳಿ ತಿಳಿಯುತ್ತೆ. ಉಂಟಾಗಿದ್ದಷ್ಟೇ ಅಲ್ಲದೆ ಮತ್ತೆ ಕಾನಿಷ್ಕ ಸೋಲುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಚೀನಾಕ್ಕೆ ಕಪ್ಪ ಕಾಣಿಕೆಯನ್ನು ಮುಂದುವರೆಸಿದ ಅಂತ ಹೇಳಿ ತಿಳಿಯುತ್ತೆ. ಇದೇ ಸಮಯದಲ್ಲಿ ಕಾನಿಷ್ಕ ಏನ್ ಮಾಡ್ತಾನಪ್ಪ ಅಂದ್ರೆ ಹೇಗಾದರೂ ಮಾಡಿ ಚೀನಾದ ಮೇಲೆ ವಿಜಯವನ್ನು ಸಾಧಿಸಬೇಕು ಎನ್ನುವಂತಹ ತೀರ್ಮಾನವನ್ನು ಕೈಗೊಳ್ಳುವುದರ ಮೂಲಕವಾಗಿ ಎಲ್ಲ ಅಂದ್ರೆ ಯುದ್ಧದ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಮತ್ತೊಮ್ಮೆ ಏನ್ ಮಾಡ್ತಾನೆ, ಚೀನಾದ ಮೇಲೆ ದಾಳಿಯನ್ನು ಪ್ರಾರಂಭಿಸಿದ ಅಂತ ಹೇಳಿ ಕಳೆಯುತ್ತೆ. ಈ ಸಮಯಕ್ಕೆ ಅಲ್ಲಿ ಒಂದು ಘಟನೆ ನಡ್ಕೊಂಡು ಬಂದಿರುತ್ತೆ ಚೀನಾದಲ್ಲಿ. ಏನೋ ಚೀನಾದ ದಕ್ಷ ಸೇನಾಧಿಪತಿಯಾದಂತಹ ಯಾರೋ ವಾಂಗ್ ಚೌ ಎನ್ನುವಂತಹ ಸೇನಾಧಿಕಾರಿಯ ಮರಣ ಸಂಭವಿಸುವುದರ ಮೂಲಕವಾಗಿ ಅವನ ಉತ್ತರಾಧಿಕಾರಿಯಾಗಿ ಚೀನಾದ ಸೈನ್ಯದ ದಂಡನಾಯಕನಾಗಿ ಯಾರು ಅಧಿಕಾರವನ್ನು ವಹಿಸಿಕೊಳ್ತಾರಪ್ಪ ಅಂದ್ರೆ ವಾಂಗ್ ಚಿಯಾಂಗ್ ಎನ್ನುವಂತಹ ವ್ಯಕ್ತಿ. ಯಾರು ಅಧಿಕಾರವನ್ನು ವಹಿಸಿಕೊಳ್ತಾರೆ? ವಾಂಗ್ ಚಿಯಾಂಗ್ ಅಂತ ಹೇಳಿ ಕರಿತೀವಿ. ಈ ವ್ಯಕ್ತಿ ಏನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ? ಚೀನಾದ ದಂಡನಾಯಕನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಈ ರೀತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ವಾಂಗ್ ಚಿಯಾಂಗ್ ಏನೋ ವಾಂಗ್ ಚೌಕಿನ ದಕ್ಷ ವ್ಯಕ್ತಿಯಾಗಿರಲಿಲ್ಲ. ಏನಾಗಿರಲಿಲ್ಲ? ದಕ್ಷತೆಯಿಂದ ಕೂಡಿದಂತಹ ಒಂದು ಯುದ್ಧದ ಅನುಭವವನ್ನು ಒಳಗೊಳ್ಳದೇ ಇರುವಂತಹ ವ್ಯಕ್ತಿಯಾಗಿರ್ತಾನೆ. ಅದರ ಲಾಭವನ್ನು ಯಾರು ಪಡ್ಕೊಳ್ತಾರ? ಕಾನಿಷ್ಕ ಪಡ್ಕೊಳ್ತಾನೆ. ಪಡೆದುಕೊಳ್ಳುವುದರ ಮೂಲಕವಾಗಿ ಚೀನಾದ ಸೇನಾಧಿಪತಿಯಾದಂತಹ ಯಾರನ್ನ ವಾಂಗ್ ಚಿಯಾಂಗ್ನನ್ನು ಪರಾಭವಗೊಳಿಸುವುದರ ಮೂಲಕವಾಗಿ ಚೀನಾದ 3 ಪ್ರದೇಶಗಳ ಮೇಲೆ ಕಾನಿಷ್ಕ ತನ್ನ ಹಿಡಿತವನ್ನು ಸಾಧಿಸಿದ ಅಂತ ಹೇಳ್ತಾರೆ. ಹಾಗಾದ್ರೆ ಚೀನಾದ 3 ಪ್ರದೇಶಗಳು ಯಾವ್ಯಾವು? ಯಾವ್ಯಾವ ಪ್ರದೇಶಗಳ ಮೇಲೆ ಕಾನಿಷ್ಕ ತನ್ನ ಪ್ರಾಬಲ್ಯವನ್ನು ಸಾಧಿಸಿಕೊಂಡು ಬಂದ? ಹಾಗಾದ್ರೆ ಯಾವ್ಯಾವ ಪ್ರದೇಶಗಳನ್ನು ಇಲ್ಲಿ ಗೆಲ್ತಾನೆ ಕಾನಿಷ್ಕ? ಹಾಗಾದ್ರೆ ಇಲ್ಲಿ ಮೊದಲಾಗಿ ಕಾಶ್ಗರ್ ಅಂತ ಹೇಳಿ ಚೀನಾದ
ಪ್ರಮುಖ ಪ್ರದೇಶವಾದಂತಹ ಯಾವ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ? ಕಾಶ್ಗರ್ ಎನ್ನುವಂತಹ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಕಾಶ್ಗರ್ ಜೊತೆಗೆ ಯಾರ್ಖಾಂಡ್ ಅಂತ ಹೇಳಿ ಈ ಯಾರ್ಖಾಂಡ್ ಎನ್ನುವಂತಹ ಪ್ರದೇಶವನ್ನು ಯಾರು ವಶಪಡಿಸಿಕೊಳ್ತಾರೆ? ಕಾನಿಷ್ಕ ವಶಪಡಿಸಿಕೊಂಡ ಅಂತ ಹೇಳಿ ಕಳೆಯುತ್ತೆ. ಹಾಗೆ ಇದರ ಜೊತೆಲಿ ಕೋತಾರ್ ಎನ್ನುವಂತಹ ಪ್ರದೇಶ. ಹಾಗಾದ್ರೆ ಯಾವ್ಯಾವ ಪ್ರದೇಶಗಳು ವಶವಾಗ್ತವೆ? ಕಾಶ್ಗರ್, ಜಾರ್ಖಂಡ್ ಮತ್ತು ಕೋತಾರ್ ಎನ್ನುವಂತಹ ಚೀನಾದ 3 ಬಹುಮುಖ್ಯವಾದಂತಹ ಪ್ರದೇಶಗಳು ಯಾರ ನಿಯಂತ್ರಣಕ್ಕೆ ಸೇರ್ತವೆ? ಈ ಒಂದು ಕಾನಿಷ್ಕನ ನಿಯಂತ್ರಣಕ್ಕೆ ಸೇರುವುದರ ಮೂಲಕವಾಗಿ ಈ 3 ಪ್ರದೇಶಗಳು ಕುಶಾನರ ಸಾಮ್ರಾಜ್ಯದಲ್ಲಿ ವಿಲೀನಗೊಂಡವು ಅಂತ ಹೇಳಿ ಕಳೆಯುತ್ತೆ. ಈ ರೀತಿಯಾಗಿ ವಿಲೀನಗೊಳ್ಳುವುದರ ಮೂಲಕವಾಗಿ ಭಾರತದ ಉಪಖಂಡದ ಆಚೆ ಅಂತ ಹೇಳಿ ನಾವು ಕರಿತೀವಿ. ಏನೋ ಭಾರತವನ್ನು ದಾಟಿ ಹೊರಗಡೆ ಅಂದ್ರೆ ಹೊರ ಭಾಗಗಳಲ್ಲಿ, ಹೊರ ದೇಶಗಳಲ್ಲಿ ಸಾಮ್ರಾಜ್ಯವನ್ನು ಹೊಂದಿದಂತಹ ಮೊದಲ ಭಾರತೀಯ ಅರಸ ಯಾರೋ? ಕಾನಿಷ್ಕ ಎಂಬ ಒಂದು ಹೆಗ್ಗಳಿಕೆಗೆ ಇವನು ಪಾತ್ರನಾಗಿಕೊಂಡು ಬಂದ ಅಂತ ಹೇಳಿ ಕಳೆಯುತ್ತೆ. ಹಾಗಾಗಿಯೇ ಇವನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸಿತ್ತಪ್ಪ ಅಂದ್ರೆ ಉತ್ತರದಲ್ಲಿ ಎಲ್ಲಿಂದ ಪ್ರಾರಂಭವಾಗುತ್ತೆ? ಕಾಶ್ಗರ್ ಎನ್ನುವಂತಹ ಪ್ರದೇಶದಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ಸಿಂಧ್ ಎನ್ನುವಂತಹ ಪ್ರದೇಶದವರೆಗೆ ಅಂತ ಹೇಳಿ ನಾವು ಕರಿತೀವಿ. ಎಲ್ಲಿ ದಕ್ಷಿಣದಲ್ಲಿ ಎಲ್ಲಿಯವರೆಗೆ ಹಬ್ಬಿತ್ತೋ ಸಿಂಧ್ ಎನ್ನುವಂತಹ ಪ್ರದೇಶದವರೆಗೆ ಇವನ ಸಾಮ್ರಾಜ್ಯ ವಿಸ್ತಾರಗೊಳ್ಳುತ್ತೆ. ಹಾಗೆ ಪೂರ್ವದಲ್ಲಿ ಎಲ್ಲಿಂದ ಪ್ರಾರಂಭವಾಗುತ್ತಪ್ಪ ಅಂದ್ರೆ ಬನಾರಸ್ ಎನ್ನುವಂತಹ ಪ್ರದೇಶದಿಂದ ಪ್ರಾರಂಭವಾಗಿ ಪಶ್ಚಿಮದಲ್ಲಿ ಬಹುಮುಖ್ಯವಾಗಿ ಅಫ್ಘಾನಿಸ್ತಾನದವರೆಗೆ ಯಾರ ಸಾಮ್ರಾಜ್ಯ ವಿಸ್ತರಣೆಗೊಂಡಿತ್ತೋ? ಕಾನಿಷ್ಕನ ಸಾಮ್ರಾಜ್ಯ ವಿಸ್ತರಣೆಗೊಳ್ಳುವುದರ ಮೂಲಕವಾಗಿ ಭಾರತದಲ್ಲಿ ಮೌರ್ಯರ ನಂತರದಲ್ಲಿ ಮತ್ತೊಮ್ಮೆ ಏನ್ ಮಾಡ್ತಾನೆ? ರಾಜಕೀಯ ಐಕ್ಯತೆಯನ್ನು ಸಾಧಿಸಿದಂತಹ ಒಂದು ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತೆ? ಕಾನಿಷ್ಕನಿಗೆ ಸಲ್ಲುತ್ತೆ ಅಂತ ಹೇಳಿ ಕಳೆಯುತ್ತೆ. ಅಂದ್ರೆ ಈ ರೀತಿಯಾಗಿ ವಿದೇಶಿ ವ್ಯಕ್ತಿಗಳಾದರೂ ಕೂಡ ಏನ್ ಮಾಡ್ತಾರೆ? ಭಾರತಕ್ಕೆ ಬರುವುದರ ಮೂಲಕವಾಗಿ ಭಾರತದ ಪ್ರದೇಶದ ಮೇಲೆ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸುವುದರ ಮೂಲಕವಾಗಿ ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿ ಬದಲಾಗುವುದರ ಮೂಲಕವಾಗಿ ಭಾರತದ ಇತಿಹಾಸದಲ್ಲಿ ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಹೊಸ ಯುಗದ ಬೆಳವಣಿಗೆಗೆ ಕಾರಣರಾದವರೇ ಯಾರೋ? ಕುಶಾನ ರಾಜಮನೆತನ ಅಂತ ಹೇಳಿ ಕಳೆಯುತ್ತೆ. ಈ ರೀತಿಯಾಗಿ ಕುಶಾನರ ರಾಜನಾದಂತಹ ಕಾನಿಷ್ಕ ಏನ್ ಮಾಡ್ತಾನೆ? ಭಾರತದಲ್ಲಿ ತನ್ನ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅಂತ ಹೇಳಿ